ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ, ನಮ್ಮ ಕುಟುಂಬ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಎಲ್ರಿಗೂ ಹ್ಯಾಪಿ ಸ್ಯಾಟರ್ಡೆ. ವಾವ್, ಇವತ್ತು ನಾನು ಶಾಪಿಂಗ್ ಹೋಗಿದ್ದು ಒಳ್ಳೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ರಾಯರಿಗೆ ಇಷ್ಟವಾಗಿರುವಂತಹ ಹೂವು ಸಿಕ್ತು. ರಾಯರಿಗೆ ಇಷ್ಟ ಆಗಿರೋ ಹೂವು ಅಂತಂದರೆ ಯಾವುದು ನಿಮ್ಗಲ್ಲಿ ಕಾಣ್ತಾ ಇದಲ್ಲ, ಯಾರಿಗೆಲ್ಲ ಗೊತ್ತು ಈ ಹೂವು ಹೆಸರೇನೋ ಕಮೆಂಟ್ ಮಾಡಿ ನೋಡೋಣ. ಇನ್ನು ನಾನಿವತ್ತು ಬೆಳಗ್ಗೆ ಸ್ಯಾಟರ್ಡೆ ಸ್ವಲ್ಪ ಮಿನಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಏನೆಲ್ಲ ಶಾಪ್ ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಸುತ್ತಾಡಿದ್ವಿ ಅನ್ನೋದನ್ನು. ಲಾಂಗ್ ವಿಡಿಯೋ ಅಂತೂ ಮಾಡಲಿಲ್ಲ, ಬಿಕಾಸ್ ಈಗ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ, ಹಾಗಾಗಿ. ಇನ್ನು ಮನೇಲಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ತಲೆನೋಯ್ತಾ ಇತ್ತು, ಬಿಕಾಸ್ ಆಚೆ ಎಲ್ಲ ಹೋಗಿ ಬಂದಿದ್ನಲ್ಲ, ಸ್ವಲ್ಪ ಹೆಡ್ಡೇಕ್ ಇತ್ತು ಅಂತ ಹೇಳಿ ಟೀ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಈಗ ರೆಡಿ ಆಗೋಕ್ಕೆ ಹೊರಟೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಮದುವೆ ಬಂದುಬಿಟ್ಟು ಸರ್ಜಾಪುರ ರಾಯಲ್ ಗ್ರೌಂಡ್ ಪ್ಯಾಲೇಸ್ ಇದೆಯಲ್ಲ, ಸೊ ಅಲ್ಲಿ ಮದುವೆ. ಸೊ ನಾನು ಈ ಸ್ಯಾರಿ ಹಾಕ್ಕೊಳ್ಳೋಣ, ಇದು ಹೊಸ ಸ್ಯಾರಿ, ಇನ್ನೂ ವೇರೇ ಮಾಡಿರಲಿಲ್ಲ. ನನ್ನ ಮುಖಕ್ಕಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಹೇಳಿದ ಅದೇ ಮಾತು, ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ. ಆ್ಯಂಡ್ ತುಂಬ ಖುಷಿ ಆಯಿತು ಅವರೆಲ್ಲ ಹಾಗೆ ಹೇಳಬೇಕಾದ್ರೆ. ಇವನ್ ನಮ್ಮ ಯಜಮಾನರು ಹೇಳ್ತಾಯಿದ್ರು, ಈ ಸ್ಯಾರಿ ನೋಡಿದಾಗ ನಂಗೆ ಯಾಕೋ ಕಲರ್ ಡಿಮ್ ಅನಿಸ್ತು, ಬಟ್ ನೀವು ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ಅವರೆಲ್ಲ ಅಷ್ಟು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದರೆ ನಾವು ಅದನ್ನು ತೊಗೊಂಡು ಎಂಜಾಯ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಸೊ ನಾನು ಮತ್ತು ನನ್ನ ಮಗ ಇಬ್ಬರು ರೆಡಿಯಾಗಿ ಕೂತ್ಕೊಂಡ್ವಿ. ನಮ್ಮ ಯಜಮಾನ್ರು ಇನ್ನೂ ಆಫೀಸಿಂದ ಬಂದಿಲ್ಲ. ಸೊ ಫೈನಲಿ ಬೇಗನೆ ಬಂದರು, ಅವರೂ ರೆಡಿಯಾಗಿ ಮದುವೆಗೆ ಹೊರಟ್ವಿ. ಸೊ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನೋಡ್ಬೋದು ನೀವಿಲ್ಲಿ. ಇವತ್ತು ಮಂಜಣ್ಣ ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ. ಮಂಜಣ್ಣ ಅವ್ರ ಹೆಂಡತಿ ಅಂದರೆ ಮಹಾಲಕ್ಷ್ಮಿ, ಅವ್ರ ಮಗಳು ಸಂಧ್ಯಕ್ಕ, ನಾನು ಮತ್ತು ನಮ್ಮ ಯಜಮಾನ್ರು ಪರಿ ಅಂತ ನಾವಿಷ್ಟು ಜನನೂ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ ಅವ್ರ ಫ್ರೆಂಡ್ಸ್ ಜೊತೆ ಬರ್ತಾರೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು ಮಾತ್ರ ಕಾರಲ್ಲಿ. ಅದು ಹೆಣ್ಮಕ್ಳು ಬಾಬ್ಬಾ ಹೇಳಬೇಕಾ, ಮಾತು ಇಲ್ಲಿಂದ ಚೌಟ್ರಿವರೆಗೂ ಮಾತಾಡ್ಕೊಂಡು. ಯಾಕಂದ್ರೆ ನಾವು ಸಿಗೋದೇ ಅಪರೂಪ ಅಲ್ವಾ. ಈಗ ಸಂಧ್ಯಕ್ಕ ಅವ್ರ ಮನೇಲಿ ಅವ್ರ ಕೆಲಸ ಮಾಡಿಕೊಂಡು ಬ್ಯುಸಿ ಇರ್ತಾರೆ, ನಾನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಬ್ಯುಸಿ ಇರ್ತೀನಿ. ಆ್ಯಂಡ್ ಮಹಾಲಕ್ಷ್ಮಿ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಅವಳು ಬ್ಯುಸಿ ಇರ್ತಾರೆ. ಸೊ ಈ ಥರ ಏನಾದರೂ ಫಂಕ್ಷನ್ಸ್ ಆದಾಗ ಎಲ್ಲರೂ ಸಿಗ್ತೀವಿ, ಅದೊಂಥರ ಖುಷಿ. ಬಾಯ್. ಹಾಂ ನೋಡಿ, ಇಲ್ಲಿ ನೋಡ್ರಿ ಪಾಪ. ಬಾಯ್ 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 ಬಾಯ್. ಪಾಪ ನಮ್ಮ ನಾಯಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ಮುಖ ನೋಡ್ತಾ ಇದ್ದೆ. ಗೈಸ್, ಅದು ಎಷ್ಟು ಚೆಂದ ಅರ್ಥ ಮಾಡ್ಕೊಳುತ್ತೆ ಗೊತ್ತಾ. ಲಿಟ್ರಲಿ ನಾನು ನಿಜವಾಗ್ಲೂ ಅದೇನಾದರೂ ಹೇಳಿದಾಗ ನಂಗೆ ನಿಜ ಅರ್ಥ ಆಗುತ್ತೆ. ಈಗ ಪರಿ ಅಂತ ಹೇಳೋದು ನನಗೆ ಅರ್ಥ ಆಗುತ್ತಲ್ಲ, ಸೊ ಆ ಥರ ಅದು ಮುಖ ಇಟ್ಕೊಂಡು ಈ ಥರ ನೋಡೋದು ಅವೆಲ್ಲ ನಂಗೆ ಅರ್ಥ ಆಗುತ್ತೆ ಗೈಸ್. ಎಷ್ಟು ಒಂಥರ ಮನಸ್ಸಿಗೆ ಅದು ಹೇಳೋಕ್ಕಾಗಲ್ಲ ಬಿಡಿ ಆ ಫೀಲಿಂಗ್. ಯಾರೆಲ್ಲ ಡಾಗ್ ಲವರ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಆನ್ ದ ವೇ ನಮ್ಮ ಯಜಮಾನ್ರು ಎಲ್ಲೋದ್ರೂ ಮುಯಿ ಕವರ್ ಮರ್ತುಬಿಡ್ತಾರೆ. ಸೊ ಪಾಪ ಆನ್ ದ ವೇಲೆ ಅಲ್ಲೇ ಮುಯಿ ಕವರ್ ತೊಗೊಂಡು ಅದಾದಮೇಲೆ ಮುಯಿ ಹಾಕಿ ಅದರೊಳಗಡೆ ಎಲ್ಲರ ಮುಂದೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಅಂತ ಕಾರಲ್ಲೇ ಮುಯಿ ಹಾಕಿ ಅದಾದಮೇಲೆ ಫೈನಲಿ ನಾವು ರಾಯಲ್ ಗ್ರೌಂಡ್ ಪ್ಯಾಲೇಸನ್ನು ರೀಚ್ ಆದ್ವಿ. ನಾವು ಮನೆ ಬಿಡೋ ಅಷ್ಟೊತ್ತಿಗೆ 7:30 ಮೇಲೇ ಆಗಿತ್ತು. ಸೊ ಚೌಟ್ರಿ ರೀಚ್ ಆಗೋಷ್ಟೊತ್ತಿಗೆ 8:15 ಆಗೋಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಗ್ಯಾದರ್ ಆಗಿಬಿಟ್ಟಿದ್ರು, ಅಂದರೆ ರಶ್ ತುಂಬ ಇದ್ದರು. ನೋಡಿ, ಇದೆ ರಾಯಲ್ ಪ್ಯಾಲೇಸ್, ತುಂಬಾ ಚೆನ್ನಾಗಿ ಮಾಡಿದ್ರು ಮಾತ್ರ. ಏನೋ ಒಂದು ಡಿಫ್ರೆಂಟ್, ಎಲ್ಲೋ ಒಂದು ಟ್ರಿಪ್ಗೆ ಹೋದಾಗ. ಇನ್ನೂ ಒಳಗಡೆ ಎಲ್ಲ ತುಂಬ ಇದೆ, ಬನ್ನಿ ತೋರಿಸ್ತೀನಿ. ಆ್ಯಂಡ್ ಗೈಸ್, ನೀವು ಮಿಸ್ ಮಾಡಿದೆ, ಒಳಗಡೆ ಈ ಆರ್ಕೆಸ್ಟ್ರಾ ಥರ ಇಟ್ಟಿರ್ತಾರೆ ಗೊತ್ತಾ, ಆ ಥರ ಒಂದು ಸುಗಮ ಸಂಗೀತ ಸಮಥಿಂಗ್ ಆ ಥರ ತುಂಬ ಚೆನ್ನಾಗಿತ್ತು. ಅವ್ರು ವೈಲಿನ್, ಅದು ನನಗೆ ಏನು ಅಂತಲೂ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ ವೈಲಿನ್ ಅಂತ. ಎಷ್ಟು ಚೆಂದ ನುಡಿಸಿದ್ರು ಅಂತ ಅಂದರೆ, ನಾನು ಅದನ್ನು ವಿಡಿಯೋನ ಆ್ಯಡ್ ಮಾಡ್ತೀನಿ, ನೀವು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ನೋಡಬೇಕು. ಓಕೆ. ಸೊ ಫೈನಲಿ ನಾವು ಬರ್ತಾ ಇದ್ದೀವಿ. ನೋಡ್ಬೋದು ಅಣ್ಣ ಮತ್ತು ಅವ್ರ ಫ್ರೆಂಡ್ಸೂ ಬಂದರು. ನಾವು ಯಾವಾಗಿದ್ದರೂ ಈ ಥರ ವೆಯ್ಟ್ ಮಾಡಿಕೊಂಡೆ ಜೊತೇಲಿ ಹೋಗ್ತೀವಿ. ಸೊ ನಾನು ಸಂಧ್ಯಕ್ಕ, ನಮ್ಮ ಯಜಮಾನ್ರು ಮತ್ತು ಅಣ್ಣ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ಸೊ ಫೋಟೋ ಇಡ್ಸ್ಕೊಳ್ಳೋದು ಅಷ್ಟೇ, ಒಟ್ಟಿಗೆ ಹೋಗಿ ಒಟ್ಟಿಗೆ ಫೋಟೋ ಎಲ್ಲ ಇಡ್ಸ್ಕೊತೀವಿ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಹೆಣ್ಮಕ್ಳಿಗೆ ಫೋಟೋಶೂಟ್. ಸೊ ಫಸ್ಟಿಗೆ ಫೋಟೋಸ್ ಎಲ್ಲ ಇಡ್ಕೊಬಿಡೋಣ, ಆಮೇಲೆ ಒಳಗಡೆ ಹೋದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಒಳಗಡೆ ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ ಎಷ್ಟು ರಶ್ ಇತ್ತು ಅಂತ ಅಂದರೆ ಏನು ಮಾಡೋದು, ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡು ಬರಲೇಬೇಕು.
ಆಮೇಲೆ ನಾವು ಆ ಲೈನಲ್ಲಿ ನಿಂತಿದ್ವಿ, ರಿಸೆಪ್ಷನ್ ಅಂದರೆ ವಿಶ್ ಮಾಡೋ ಲೈನಲ್ಲಿ. ಸೊ ದಿಢೀರ್ ಅಂತ ನೋಡಿದ್ರೆ ನಮ್ಮ ಹಿಂದೆಗಡೆ ರಮೇಶಣ್ಣ, ಪೂಜಕ್ಕ ಎಲ್ಲ ಬಂದಿದ್ದರು. ಸೊ ಅವ್ರನ್ನು ನೋಡಿ ಖುಷಿ ಆಯಿತು. ಲಾಸ್ಟ್ ಟೈಮು ಅವರು ಮದುವೆಗೆ ಬಂದಿದ್ದಾರೆ, ಬಟ್ ನಾವು ಮುಂದೆ ಇದ್ವಿ, ಅವ್ರು ಹಿಂದೆ ಇದ್ದರು. ನಾನು ನೋಡೇ ಇಲ್ಲ ಪೂಜಕ್ಕನ. ಸೊ ಈ ಸತಿ ನಮ್ಮ ಹಿಂದೆನೇ ಇದ್ರಲ್ಲ, ಸೊ ಅಂದರೆ ನಾವು ಹೋಗಿದ ತಕ್ಷಣ ಅವರು ಬ್ಯಾಕ್ ಹಿಂದೆಗಡೆನೆ ಬಂದರು. ಖುಷಿ ಆಯಿತು ನನಗೆ. ಅಲ್ಲಿವರೆಗೂ ಹೋಗೋವರೆಗೂ ನಾನು ನೋಡೇ ಇಲ್ಲ ಗೈಸ್. ಮುಂದೆ ವಿಡಿಯೋ ಮಾಡಿಕೊಂಡು ಮುಂದೆನೇ ನೋಡ್ಕೊಂಡಿದ್ದೀನಿ. ಹಿಂದೆ ಸಡನ್ನಾಗಿ ತಿರುಗಿ ನೋಡಿದಾಗ ಎಲ್ಲರೂ ಇದ್ದಿದ್ದು ನೋಡಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಅದಾದಮೇಲೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಅವ್ರನ್ನೆಲ್ಲ ವಿಡಿಯೋ ಶೂಟ್ ಮಾಡಿದೆ. ಕಾಣಿಸ್ತಾ ಇದ್ದಾರಾ ರಮೇಶಣ್ಣ, ಪೂಜಕ, ಆಮೇಲೆ ಅಮೃತ ಎಲ್ಲರೂ ಬಂದಿದ್ದರು. ನನಗೊಂಥರ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಗ್ಯಾದರ್ ಆಗಿಬಿಟ್ರೆ ಏನೋ ಖುಷಿ ಗೈಸ್. ಮಾತಾಡೋದಾಗಲಿ, ಎಷ್ಟೋ ದಿನಗಳಾದ್ಮೇಲೆ ಸಿಗ್ತೀವಲ್ಲ, ಆ ಖುಷಿನೇ ಬೇರೆ. ಇಲ್ಲಿ ನೋಡಿ, ಆ ಖುಷಿ ಜೊತೆಗೆ ಇವರಿಬ್ಬರು ಜಗಳ. ಎಲ್ಲಿ ಹೋದ್ರೂ ಅವ್ರ ದೊಡ್ಡಮ್ಮ ಪರಿ ಅಂತ ರೇಗ್ಸೋದು, ಪರಿ ಅಂತ ಅವ್ರ ದೊಡ್ಡಮ್ಮನ ರೇಗ್ಸೋದು. ಹಂಗಂತ ಜೋರಾಗೇನು ಕಿತ್ತಾಡೋದಿಲ್ಲ, ಏನೋ ಹಾಗೇನೇ. ಸೊ ಹಂಗಿದ್ರೇ ಅಲ್ವಾ ಜಾಸ್ತಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ರಿಸೆಪ್ಷನ್ಗೆ ಹೋದಾಗ ಯಾರ ಕೈಲಾದರೂ ವೀಡಿಯೋ ಮಾಡ್ಸೋಣ ಅಂದ್ಕೊಂಡೆ, ಬಟ್ ನಮ್ಮ ಯಜಮಾನ್ರಿಗೆ ಒಂಥರ ಶೈ, ಏಯ್ ಅನ್ಕೊಡಲ್ಲ, ಬೇಡ ಸುಮ್ಮನೆ ಅಂತ. ಆಮೇಲೆ ನಾನು ಫೋಟೋ ಎಲ್ಲ ಆದಮೇಲೆ ವಿಶ್ ಮಾಡ್ತೀನಿ, ವೀಡಿಯೋ ಮಾಡಿರಿ ಅಂತ ಹೇಳಿ ಪಾಪವ್ರ ಕೈಲಿ ಕೊಟ್ಟು ಹೋಗಿ ವಿಶ್ ಮಾಡಿಕೊಂಡು ಆಮೇಲೆ ಫೈನಲಿ ಊಟಕ್ಕೆ ಬಂದ್ವಿ. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂದ್ರೂ ನಾನು ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಫಸ್ಟಿಗೆ ಇದೇನೋ ಸೂಪು, ವೆಜಿಟೇಬಲ್ ಸೂಪು, ಅದನ್ನು ಅಷ್ಟೇ ಟೇಸ್ಟ್ ವೈಸ್ ನಾನು ಸ್ವೀಟ್ ಅನ್ಕೊಬಿಟ್ಟೆ. ಅದಾದಮೇಲೆ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಸಕ್ಕತ್ತಾಗಿತ್ತು. ಆಮೇಲೆ ಶಾವಿಗೆ ಪಾಯಸ, ಶಾವಿಗೆ ಬಾತು, ಶಾವಿಗೆ ಪಾಯಸ ಇವೆರಡೂ ಒಂಥರ ಆಲ್ ಟೈಮ್ ಫೇವ್ರೆಟ್ ನನಗೆ ಎಕ್ಸ್ಪೆಷಲಿ. ಆ್ಯಂಡ್ ಇದು ಮೈ ಫೇವ್ರೆಟ್ ಗೈಸ್. ನಮ್ಮ ಯಜಮಾನ್ರು ಅದೇ ಅಂತ ಇದ್ರು, ನೋಡೇ ಚಂಪಾಕಲಿ ಬಂದುಬಿಟ್ಟಿದೆ ಅಂತ. ನನಗೆ ನನ್ನ ಲೈಫಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ಗಳು ಎರಡು. ಒಂದು ಚಂಪಾಕಲಿ, ಇನ್ನೊಂದು ಬಾದುಷಾ. ಇವೆರಡು ಅಂದರೆ ನಂಗೆ ತುಂಬ ಇಷ್ಟ. ಫೈನಲಿ ಅದೇ ಹಾಕ್ಬಿಟ್ರಲ್ಲ, ನಂಗೆ ನಿಜ ಖುಷಿ ಆಗೋಯ್ತು ಗೈಸ್, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು 1 by 1 ಹಾಕ್ತಾ ಇದ್ದಾರೆ, ನೀವು ನೋಡ್ಕೊತಾ ಇರಿ, ಎಂಜಾಯ್ ಮಾಡ್ತಾಯಿರಿ. ಆಮೇಲೆ ಇದು ಸೋರೆಕಾಯಿ ಸ್ವೀಟು ಗೈಸ್. ಸೋರೆಕಾಯಿನ ನಾನು ರೀಸೆಂಟಾಗಿ ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಸೋರೆಕಾಯಿ ಸ್ವೀಟು. ಮೇ ಬಿ ಅವರೇ ಕೇಟ್ರಿಂಗ್ ತೊಗೊಂಡಿದ್ರೇನೋ ಗೊತ್ತಿಲ್ಲ. ಸೇಮ್ ನಾನು ಮಹಾಲಕ್ಷ್ಮಿ ಇಬ್ಬರು ಮಾತಾಡ್ತಾ ಇದ್ವಿ, ಅಕ್ಕ ಸೋರೆಕಾಯಿ ಸ್ವೀಟು ಅಂತ. ಹೌದಲ್ಲ ಅಂತ. ಬಟ್ ಟೇಸ್ಟ್ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಅದು ಸ್ವೀಟು ಮತ್ತು ಅದು ಸೋರೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ಸೋರೆಕಾಯ ಅಥವಾ ಸಿಹಿ ಇದು ಬೂದ್ಗುಂಬಳಕಾಯ ಗೊತ್ತಿಲ್ಲ, ಬಟ್ ನಲ್ಲಿ ಸೋರೆಕಾಯಿನೇ ಅನ್ಕೋತೀನಿ. ಸಕ್ಕತ್ತಾಗಿತ್ತು. ಆಮೇಲೆ ಹೋಳಿಗೆ, ಮಸಾಲೆ ದೋಸೆ. ನಾನು ಎಲ್ಲೇ ಊಟಕ್ಕೆ ಹೋಗಲಿ ಗೈಸ್, ಅನ್ನ ರಸ ಲಾಸ್ಟ್ಗೆ ಹೋಗೋಷ್ಟೊತ್ತಿಗೆ ನಂಗೆ ಹೊಟ್ಟೆ ಫುಲ್ ಆಗಿಬಿಟ್ಟಿರುತ್ತೆ. ಅನ್ನ ರಸ, ಅನ್ನ ಮಜ್ಜಿಗೆವರೆಗೂ ನನಗೆ ಹೋಗೋದೇ ಇಲ್ಲ. ಸೊ ಇವೇ ಹೊಟ್ಟೆ ತುಂಬೋಗಿರುತ್ತೆ. ಇನ್ನು ಅನ್ನ ರಸ ಎಲ್ಲ ಎಲ್ಲಿ ಹೋಗುತ್ತೆ. ಲಾಸ್ಟ್ ಈ ಸತಿ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಚೂರು ಅನ್ನ, ಚೂರು ನುಗ್ಗೆಕಾಯಿ ಸಾಂಬಾರು ಹಾಕಿಸ್ಕೊಂಡೆ, ಅಷ್ಟೇ ಊಟ ಗೈಸ್. ಇನ್ನು ಆಚೆ ಬಂದು ಎಲ್ಲರೂ ಫ್ರೂಟ್ಸು, ಪಾನಿಪೂರಿ ಏನೇನೋ ಇತ್ತು. ನಾನು ಏನೂ ತೊಗೊಂಡಿಲ್ಲ ಗೈಸ್. ಅಂದರೆ ಹೊಟ್ಟೆ ಒಂದು ಸತಿ ತುಂಬ್ತಂದರೆ ಅಷ್ಟೇ. ಇನ್ನು ಏನೇ ಕೊಟ್ಟರು ನಮಗದು ತಿನ್ನಲ್ಲ ನಾವು, ನಾನಾಗಲಿ ನನ್ನ ಮಗ ಆಗಲಿ. ಸೊ ಅಲ್ಲೆಲ್ಲರೂ ನಾನು ಶಾಕ್ ಆಗಿಬಿಡ್ತು ನೋಡಿ, ಎಷ್ಟು ಜನ ಕ್ಯೂ ಪಾನಿಪುರಿಗೆ ಕ್ಯೂ. ಆಮೇಲೆ ಅದೇನೋ ದೂದ್ ಪೇಡ ಅಂತಾರಲ್ಲ, ಸೊ ಅದಕ್ಕೂ ಕ್ಯೂ. ಆಮೇಲೆ ಇದು ಫ್ರೂಟ್ ಸಲಾಡು, ಅಲ್ಲೂ ರಶ್ ಇದ್ದಾರೆ. ನಾನು ಇವೆಲ್ಲ ಹೆಂಗಪ್ಪ ತಿಂತಾರೆ, ಊಟ ಎಲ್ಲ ಅಷ್ಟು ಹೆವಿ ಫುಡ್ ಆದಮೇಲೆ ಇಷ್ಟೆಲ್ಲ ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತ ನನಗೆ ಕ್ವಶ್ಚನ್ ಮಾರ್ಕು ಗೈಸ್. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನಂತೂ ಇಲ್ಲಿ ಏನೂ ತೊಗೊಂಡಿಲ್ಲ, ಜಸ್ಟ್ ನಿಮ್ಗೆ ವೀಡಿಯೋಗೋಸ್ಕರ ನಾನು ಬಂದಿಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನನ್ನ ಮಗನೂ ಅಷ್ಟೇನೆ, ಇದೆಲ್ಲ ಅವ್ನಿಗೆ ಇಷ್ಟ ಆ್ಯಕ್ಚುಲಿ ಇದು. ಬಟ್ ಅವನೂ ತಗೊಳ್ಳೇ ಇಲ್ಲ. ಅಯ್ಯೋ ಅಮ್ಮ ಹೊಟ್ಟೆ ತುಂಬೋಯ್ತು ಮಮ್ಮಿ, ನನಗೇನು ಬೇಡ ಅಂತ. ಸೊ ನಿಮಗೋಸ್ಕರ ಅಂತ ಹೇಳಿ ನಾನು ವೀಡಿಯೋನ ಶೂಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇನೆ, ಲೈಕ್ ಈ ಕಡೆ ಇದನ್ನೋದು ಪಾಪ್ಕಾರ್ನ್ ಎಲ್ಲ ಇತ್ತು ಗೈಸ್. ಯಾರು ತಿಂತಾರಪ್ಪ ಪಾಪ್ಕಾರ್ನ್ ಊಟ ಮಾಡಿ ಅಂತ. ಬಟ್ ಇರ್ತಾರಲ್ಲ ಚಿಕ್ಕ ಮಕ್ಕಳು, ಮೇ ಬಿ ಇಲ್ಲ ದೊಡ್ಡ ಮಕ್ಕಳು ತಿಂತಾರೆ. ಆಮೇಲೆ ಐಸ್ ಕ್ರೀಮು, ಆಮೇಲೆ ಬೀಡ, ಇನ್ನೂ ಏನೇನೋ ಇತ್ತು ಗೈಸ್. ಯಪ್ಪ, ಅವ್ರಿಗೆಲ್ಲ ಒಂದು ನಮಸ್ಕಾರ ಹಾಕ್ಬಿಟ್ಟು ತಿನ್ನೋರಿಗೆಲ್ಲ ಚೆನ್ನಾಗಿದೆ ಅಂತ ಮುಂದಕ್ಕೆ ಬಂದೆ. ಸೊ ನಾನಂತೂ ಅಷ್ಟೇ, ಊಟ ಲಾಸ್ಟ್ ನಮ್ಮದು. ಆಮೇಲೆ ಇಲ್ಲಿ ಒಂದು ಪ್ಲೇಸ್ ಇತ್ತು, ಅಂದರೆ ವಾಟರ್ ಫಾಲ್ಸ್ ಥರ, ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಫೋಟೋಸ್ ಇಡ್ಸ್ಕೊಂಡ್ವಿ, ವೀಡಿಯೋಸ್ ಎಲ್ಲನೂ ಶೂಟ್ ಮಾಡ್ಕೊಂಡ್ವಿ. ದಿಸ್ ಬಿಕಾಸ್ ಮೆಮೊರೀಸ್ ಅಲ್ವಾ. ಮೆಮೊರಿ ಒಂದು ಸತಿ ಸಿಕ್ಕಾಗ ನಾವು ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಯೂಟ್ಯೂಬ್ ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಕಾರಣವೇ ಒಂದೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ.
ಸೊ ಅದಕ್ಕೆ ಆಲ್ಮೋಸ್ಟ್ ನನಗೆ ಯೂಟ್ಯೂಬ್ ತುಂಬಾ ಯೂಸ್ ಆಗ್ತಾಯಿದೆ. ಆ್ಯಂಡ್ ಇನ್ನು ಎಷ್ಟು ಜನ ರಶ್ ಇದ್ದಾರೆ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ವೀಡಿಯೋಸು ಕ್ಯೂವಲ್ಲಿ ನಿಂತು ಫೋಟೋಸ್ ತೊಗೋತಾ ಇದ್ದಾರೆ. ನನಗೆ ಲಿಟ್ರಲಿ ಒಂದೆರಡು ಕಡೆ ಅಯ್ಯೋ ಹೋಗ್ಬಿಡೋಣಪ್ಪ ಸಾಕು, ಸುಮ್ಮನೆ ಟಯರ್ಡ್ ಆಗ್ತಾಯಿದೆ ಅಂತ. ಇಷ್ಟೆಲ್ಲ ಇದ್ದ ಮೇಲೂ ನಾವು ಮನೆಗೆ ಬರೋಷ್ಟೊತ್ತಿಗೆ ನೈಟು 11:30 ಆಗೋಯಿತು. ಬಿಕಾಸ್ ಇಷ್ಟು ರಶ್ ಇದ್ದಾರೆ. ಪಾಪ ಬಸ್ಸಲ್ಲೆಲ್ಲ ಬಂದಿರೋರು, ಬಸ್ ಬೇಗ ಹೋಗುತ್ತಲ್ಲ, ಸೊ ಬೇಗ ಹೋಗ್ಬೇಕು, ಅವ್ರಿಗೂ ಇರುತ್ತೆ. ಸೊ ನಾವಾದರೂ ಕಾರಲ್ಲಿ ಬಂದಿದ್ದೀವಲ್ವ, ಮಂಜಣ್ಣನ ಕಾರಲ್ಲಿ, ಸೊ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ಪೂಜಕ್ಕವ್ರ ಜೊತೆ, ರಮೇಶಣ್ಣವ್ರ ಜೊತೆ ಮಾತಾಡ್ಕೊಂಡು, ಆಮೇಲೆ ನಮ್ಮ ರಿಲೇಷನ್ಸ್ ಎಲ್ಲ ಏನು ಬಂದಿರ್ತಾರಲ್ಲ ಅವ್ರ ಜೊತೆಗೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ನೋಡಿ ಗೈಸ್, ಇದನ್ನೇ ನಾನು ಹೇಳಿದ್ದು, ನಾನು ವಿತೌಟ್ ವಾಯ್ಸ್ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳೇಬೇಕು ಗೈಸ್. ಅಷ್ಟೇ ಗೈಸ್, ಇನ್ನೂ ಹಾಕಿದ್ರೆ ಕಾಪಿರೈಟ್ ಬರುತ್ತೇನೋ, ಇವಾಗಲೂ ಬರುತ್ತೇನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳಿ ರಿಟರ್ನ್ ಗಿಫ್ಟಾಗಿ ಈ ಥರ ಫೋಟೋಸ್ ಎಲ್ಲ ಶೂಟ್ ಮಾಡ್ತಾಯಿದ್ರು. ಸೊ ನಾವು ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ. ಆ್ಯಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ. ಊಟ ಎಲ್ಲ ಆದಮೇಲೆ ಆಚೆ ನಿಂತಾಗ ನಮ್ಮ ಕಲಾನೂ ಬಂದಿದ್ಲು ಮದುವೆಗೆ. ಸೊ ಅಕ್ಕ ನೀವು ಫೋಟೋ ತೆಗೆಸ್ಕೊಂಡ್ರಾ ಅಂತ, ಇಲ್ಲ ಕಲಾ ಅಂತ ಹೇಳಿ ಅದಾದಮೇಲೆ ಹೋಗಿ ಫೋಟೋ ಶೂಟ್ ಮಾಡಿಸಿದ್ದು ನಾವು. ಗೊತ್ತೇ ಇರಲಿಲ್ಲ, ನಾವು ಆ ಕಡೆ ಹೋಗಲೇ ಇಲ್ಲ. ಕಲಾನು ಬಂದಿದ್ಲು, ಬಟ್ ಅವಳ ಜೊತೆ ಫೋಟೋ ಹಿಡ್ಕೊಳಕ್ಕೆ ಅವಳು ಬ್ಯುಸಿ ಇದ್ಲು, ನಾವು ಈ ಕಡೆ ಬ್ಯುಸಿ ಇದ್ವಿ, ಅವಳು ಅಲ್ಲಿ ಬ್ಯುಸಿ ಇದ್ಲು. ಸೊ ಅವಳ ಜೊತೆ ಒಂದು ಫೋಟೋನು ತಗೊಳಕ್ಕಾಗಲಿಲ್ಲ. ಆಮೇಲೆ ಎಷ್ಟೊಂದು ಜನ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನು ನಾನು ನಮ್ಮ ಯಜಮಾನ್ರು ನಂಗೆ ಸಿಗೋದೇ, ನನಗೆ ಇವರು ಫ್ಯಾಮಿಲಿ ಫಂಕ್ಷನ್ ಅಂತ ಅಂದರೆ ನನ್ನ ಜೊತೆ ಸಿಗೋದೇ ಇಲ್ಲ. ಸಿಕ್ಕಾಗ ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲನೂ ಮಾಡ್ಕೊಬಿಡ್ತೀನಿ. ಸೊ ಅಲ್ಲಿ ನೋಡಿ, ಕೂದಲು ತೆಗಿಯೋಕ್ಕೂ ನಮ್ಮ ಯಜಮಾನ್ರು ಯಾರೋ ಬೇರೆಯವ್ರ ಹೆಂಡ್ತಿನ ಮುಡ್ತಾ ಇದ್ದೀನಿ ಅಂತ ಅಷ್ಟು ಶೈ ಅವರಿಗೆ. ನಾನು ಅದನ್ನೇ ರೇಗಿಸ್ತಾ ಇದ್ದೆ, ಎಷ್ಟು ಶೈ ಅಲ್ಲ ರೀ ಅಂತ. ಇಲ್ಲ ಕಣೆ, ಹಂಗೆಲ್ಲ ಇಲ್ಲ, ಯಾರೋ ನೋಡ್ತಾರಂತ ಅಷ್ಟೇ ಅಂತ ನಗಬೇಕಾಗಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಇರುತ್ತಲ್ಲ ಶೈ ಒಬ್ಬೊಬ್ಬರಿಗೆ. ಈಗ ಒಬ್ಬೊಬ್ಬರೆಲ್ಲ ಪಬ್ಲಿಕ್ ಪ್ಲೇಸಲ್ಲೇ ಹೆಂಡ್ತಿನ ತುಂಬ ಚೆನ್ನಾಗಿ ರಾಣಿ ಥರ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ತಾರೆ. ನಾವೆಲ್ಲ ಹಾಗೆಲ್ಲ ಬಂದಿಲ್ಲ ಆ್ಯಕ್ಚುಲಿ. ಸೊ ಮನೇಲಿದ್ದಾಗ ಹೋಗಲಿ ಒಂದು ಟೀ ಆದರೂ ಇಟ್ಕೊಡ್ತಾರೆ. ಅದೇ ಆಚೆ ಹೋಗ್ಬಿಟ್ರೆ ಒಂದು ಬಾಟಲ್ ಸಹ ಇಟ್ಕೊಳ್ಳಲ್ಲ. ಹಾಗೆ ಏನೂ ಮಾಡೋಕ್ಕಾಗಲ್ಲ, ಅವರವರು ಕಲ್ತಿರೋದು ಆ ಥರ. ಅಂದರೆ ಇಲ್ಲಿ ನಾವು ಜಗಳ ಮಾತಾಡ್ತಾ ಇದ್ದೀವ ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ. ನಮ್ಮ ಯಜಮಾನ್ರು ಏನೋ ಅಂದರು, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇರಲಿ ಬಾರಿ ಪರವಾಗಿಲ್ಲ ಅಂತ ಹೇಳಿ. ಅಂದರೆ ನಮಗೊಂದು ಆಸೆ ಗೈಸ್, ನಾವು ನಮ್ಮ ಸ್ವಂತ ಕಾರ್ ತೊಗೋಬೇಕು, ಸ್ವಂತ ಕಾರಲ್ಲಿ ಈ ಥರ ಮದುವೆಗಳಿಗೆ ಹೋಗಬೇಕು, ಲಾಂಗ್ ಡ್ರೈವ್ಸ್ ಹೋಗಬೇಕು, ಹಂಗೆಲ್ಲ. ಸೊ ನೋಡೋಣ, ಲೈಫ್ ಎಲ್ಲನೂ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರು ಕಂಡುಬಿಟ್ರೆ ಕೇವಲ ನಿಮಿಷಗಳು. ಸೊ ಇದು ಇನ್ನು ರಾತ್ರಿ ಅಲ್ಲಿಂದ ಬರೋಷ್ಟೊತ್ತಿಗೆ 11:30 ಏನು ವೀಡಿಯೋ ಮಾಡ್ತೀನಿ ಗೈಸ್, ಅದಕ್ಕೆ ಮಲಗಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಹೊಸ ಸ್ಲಿಪ್ಪರ್ಸ್ ನೋಡಿದ್ರಲ್ಲ, ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳೋದ್ನಲ್ಲ, ಅದರ ಮಿನಿ ವ್ಲಾಗನ್ನು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿಕೊಂಡ್ರೆ ಸೊ ದಟ್ ಅಲ್ಲಿ ಅಪ್ಡೇಟ್ ಬೇಗ ಕೊಡ್ತಾ ಇರ್ತೀರಿ. ಸೊ ಅವಾಗ ನೀವು ಬೇಗನೆ ನನ್ನ ಲೈಫ್ ಅಪ್ಡೇಟ್ ತಿಳ್ಕೊಬೋದು. ಸೊ ರಾತ್ರಿ ಹೆಂಗೆ ಕಾಣ್ತಾ ಇತ್ತು ರಾಯಲ್ ಪ್ಯಾಲೇಸು, ಈಗ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವು ಇಲ್ಲಿ ನೋಡಬಹುದು. ರಾತ್ರಿ ಅಷ್ಟು ನೀಟಾಗಿ ವಿಡಿಯೋ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ನಾವು ಬಂದಿದ್ದು 2 ವೀಲರಲ್ಲೇ ಬಂದ್ವಿ. ಬಿಕಾಸ್ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವ್ರು ಅದನ್ನು ಮುಗಿಸ್ಕೊಂಡು ಮದುವೆನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ನಾನು ಇದನ್ನು ಅಷ್ಟೇ ಹೊಸ ಸ್ಯಾರಿ ಇನ್ನೂ ವೇರ್ ಮಾಡಿರಲಿಲ್ಲ, ಪ್ಲೀಟ್ ಮಾಡಿಸ್ಕೊಂಡಿದ್ದೆ ಗೊತ್ತಾ, ಅದೇ ಸ್ಯಾರಿನೇ ತುಂಬ ಚೆನ್ನಾಗಿದೆ ಗೈಸ್. ಈ ಕಲರ್ ಕಾಂಬಿನೇಷನ್ನೇ ಅಲ್ಟಿಮೇಟ್ ಅಂದರೆ ತಪ್ಪಾಗೋದಿಲ್ಲ. ಈ ಸ್ಯಾರಿಲೂ ಅಷ್ಟೇ ಎಲ್ಲರೂ ಕೊಟ್ಟಿದ್ದು ಕಾಂಪ್ಲಿಮೆಂಟೇ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ. ಹೆಣ್ಮಕ್ಳಿಗೆ ಕಾಂಪ್ಲಿಮೆಂಟ್ ಹೆಣ್ಮಕ್ಳು ಕೊಡ್ತಾರೆ ಅಂತಂದರೆ ಗ್ರೇಟ್ ಅಲ್ವಾ. ಲಿಟ್ರಲಿ ನಿಜ ಗ್ರೇಟ್ ಗೈಸ್. ಎಷ್ಟೊಂದು ಜನ ಹೆಣ್ಮಕ್ಳು ನೋಡದೇ ಇರೋ ಥರ ಮುಖ ತಿರುಗಿಸ್ಕೋತಾರೆ. ಬಟ್ ಕೆಲವು ಹೆಣ್ಮಕ್ಳು ನನಗೆ ಖುಷಿ ಆಗುತ್ತೆ, ಬಂದು ಡೈರೆಕ್ಟಾಗಿ ಹೇಳ್ತಾರೆ, ಅಕ್ಕ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಕ್ಕ, ನಿನ್ನ ಸ್ಯಾರಿ ಸಕ್ಕತ್ತಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ಆ ಥರ ಹೇಳೋರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಖುಷಿ ಆಗುತ್ತೆ ನನಗೆ ಅವ್ರ ಹತ್ರ ನಿಂತು ಮಾತಾಡೋದಕ್ಕೆ.
ಇನ್ನು ದಾರೆ ಎಲ್ಲ ಹಾಕಿ ಅದಾದಮೇಲೆ ಬಂದಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ನೋಡ್ತಾ ಇದ್ವಿ ಲೈಕ್ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಕೂತಿದ್ವಿ. ಅದಾದಮೇಲೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ ಒಂದು ವಿಡಿಯೋ ಮಾಡಿರಿ ಅಂತ ಹೇಳಿ. ಅದಕ್ಕೆ ಅವರು ನೋಡಿ ಹೆಂಗೆ ತೆಗಿತಾ ಇದ್ದಾರೆ ಅಂತ ಹೇಳಿ ಆಮೇಲೆ ನಾನೇ ಇಸ್ಕೊಂಡೆ. ಅವ್ರಿಗೊಂಥರ ಶೈ ಅಂದರೆ ಔಟ್ಸೈಡು ವೀಡಿಯೋಸ್ ಮಾಡಬೇಕು ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಬಿಡಪ್ಪ ಕೊಡು ನಾನೇ ಮಾಡ್ತೀನಿ ಅಂತ ತಗೊಂಡೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿತ್ತು ಎಲ್ಲ ಡೆಕೋರೇಷನ್ನು ಎಲ್ಲನೂ. ಸೊ ಅದಾದಮೇಲೆ ನಾವು ಊಟದ ಕಡೆಗೆ ಹೊರಟ್ವಿ. ಸೊ ಊಟನೂ ಅಷ್ಟೇ ನೈಟ್ಗಿಂತನೂ ಬೆಳಗ್ಗೆನೂ ತುಂಬ ಚೆನ್ನಾಗಿತ್ತು. ಬಟ್ ನಾನು ಹೇಳ್ತೀನಲ್ವಾ, ನಂದು ಏನಿದ್ರೂ ಸ್ಟಾರ್ಟಿಂಗ್ ಏನು ಹಾಕ್ತಾರೋ ಅಷ್ಟೇನೆ. ಸೊ ಕೊನೆಯವರೆಗೂ ಅನ್ನ ರಸ ಅನ್ನ ಮಜ್ಜಿಗೆವರೆಗೂ ನಾನು ಊಟ ಮಾಡೋದೇ ಇಲ್ಲ, ನಾನಾಗಲಿ ನನ್ನ ಮಗ ಆಗಲಿ. ಇನ್ನು ಅವನಂತೂ ರೈಸಿಗೆ ಕಾಯ್ತಾ ಇರ್ತಾನೆ, ರೈಸ್ ಬಂದರೆ ಮಾತ್ರ ಹಾಕಿಸ್ಕೊಂಡು ತಿಂತಾನೆ. ಸೊ ಇನ್ನು ನನಗೆ ಪಲ್ಯಗಳು ಅಷ್ಟೇ ಎಲ್ಲ ಚೆನ್ನಾಗಿತ್ತು ಊಟದಲ್ಲಿ ಮಾತ್ರ. ಆಮೇಲೆ ಇದು ಬಾಳೆಕಾಯಿ ರವಾ ಫ್ರೈ ಥರ, ಅಂದರೆ ಈಗ ನಾವು ಫಿಶ್ ಹೇಗೆ ಫ್ರೈ ಮಾಡ್ತೀವೋ ಬಾಳೆಕಾಯಿನ ಫ್ರೈ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆಮೇಲೆ ಡ್ರೈ ಜಾಮೂನು, ಆಮೇಲೆ ಅಕ್ಕಿ ಪಾಯಸ, ಪಾಪಡು, ಹೆಸರುಬೇಳೆ, ಬೀನ್ಸು, ಕ್ಯಾರೆಟು ಪಲ್ಯ. ಆಮೇಲೆ ಗೈಸ್ ಇದನ್ನು ಏನಂತೀರ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಇದು ಎಲ್ಲ ಕಡೆ ಸಿಗೋದಿಲ್ಲ, ಅಂದರೆ ಅದಕ್ಕೆ ಸ್ಪೆಷಲ್ ಹೋಟೆಲ್ಗಳೆಲ್ಲ ಇರುತ್ತೆ. ಒತ್ತು ಶಾವಿಗೆ ಅಂತ ನಮ್ಮ ಕಡೆ ಅಂತೀವಿ, ಒತ್ತು ಶಾವಿಗೆ ಕಾಯಿ ಹಾಲು. ನಿಮ್ಮ ಕಡೆ ಏನಂತೀರ ಅಂತ ಹೇಳಿ ಈ ಸ್ವೀಟ್ನ ಕಮೆಂಟ್ ಮಾಡಿ. ಇನ್ನು ಅದಾದಮೇಲೆ ಮುದ್ದೆ, ಇದ್ಕಿದ ಅವರೆಕಾಳು ಸಾಂಬಾರು. ಇದು ನನಗೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಇದ್ಕಿದ ಬೇಳೆ ವರ್ಷವಿಡೀ ಎಲ್ಲಿ ಸಿಗುತ್ತೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಪೂರಿ, ಪನ್ನೀರ್ ಕುರ್ಮ ಅಂದರೆ ವೆಜಿಟೇಬಲ್ಸು ಪನ್ನೀರ್ ಕುರ್ಮ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು, ನಂಗೆ ಕೈಯಲ್ಲಿ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ತಿಂದು ಆಮೇಲೆ ಗೀ ರೈಸು ಸ್ವಲ್ಪ ಹಾಕಿಸ್ಕೊಂಡೆ. ಅನ್ನ ರಸಂವರೆಗೂ ನಾನು ಹೋಗಲೇ ಇಲ್ಲ. ಅದಾದಮೇಲೆ ಆನ್ ದ ವೇ ಬರಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ವ, ಸೊ ಅಲ್ಲಿ ಹೋಗಿದ್ವಿ. ಅವರು ಆ ಕೆಲಸ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಅಲ್ಲಿ ಇದು ಸ್ಟ್ಯಾಂಡೆಲ್ಲ ಮಾರ್ತಾಯಿದ್ರು. ಹೇಗಿದ್ದರೂ ಪರ್ಯಂತಗೂ ಈ ಥರ ಸ್ಟ್ಯಾಂಡ್ ಮುರಿದೋಗಿತ್ತು ಅಂತ ಹೇಳಿ 500 ಗೈಸ್ ಇದು ಬೋರ್ಡು ಚೆನ್ನಾಗಿದೆ ಮಾತ್ರ. ಸೊ ಅದನ್ನು ಒಂದು ತೊಗೊಂಡು ಬಂದ್ವಿ. ನನ್ನ ಮಗ ಏನಾದರೂ ತರ್ತೀವಿ ಅಂತಂದರೆ ಫಸ್ಟ್ ಅದನ್ನು ಅನ್ಬಾಕ್ಸ್ ಮಾಡಿಬಿಡ್ಬೇಕು. ಅವನಿಗೊಂಥರ ಎಕ್ಸೈಟ್ಮೆಂಟು, ಓಪನ್ ಮಾಡಬೇಕು, ಅದರಲ್ಲಿ ಏನಿದೆ ನೋಡಬೇಕು, ಹೆಂಗಿದೆ ನೋಡಬೇಕು ಆ ಥರ. ಸೊ ಬಂದ ತಕ್ಷಣವೇ ನಾನು ಡ್ರೆಸ್ ಚೇಂಜು ಮಾಡಿ, ಪರ್ಯಂತು ಡ್ರೆಸ್ ಚೇಂಜು. ನಮಗೇನು ಗೊತ್ತಾ, ನಮ್ಮ ಯಜಮಾನ್ರಾದರೂ ಇದ್ದುಬಿಡ್ತಾರೆ ಹಾಗೇನೆ. ಬಟ್ ನಾನು ನನ್ನ ಮಗ ಎಲ್ಲಾದರೂ ಹೋಗಿ ಬರ್ತೀವಿ ಅಂತಂದರೆ ಬಂದ ತಕ್ಷಣವೇ ಅನ್ರೆಡಿ ಆಗಿಬಿಡ್ಬೇಕು. ಅಂದರೆ ಇವಾಗ ರೆಡಿ ಆಗಿರ್ತೀವಿ, ಸೀರೆ ಗೀರೆ ಎಲ್ಲ ತೆಗೆದು ಕಂಫರ್ಟ್ ಬಟ್ಟೆ ಹಾಕ್ಕೊಬಿಟ್ಟು ನೀಟಾಗಿ ಮುಖ ತೊಳ್ಕೊಂಬಂದ್ಬಿಟ್ರೆ ನಮ್ಗೆ ಒಂಥರ ಸ್ಯಾಟಿಸ್ಫೈ. ಯಾರೆಲ್ಲ ನನ್ನ ಥರ OCD ಇದ್ದೀರಾ ಕಮೆಂಟ್ ಮಾಡಿ. ನಾನಂತೂ ಒಂದು ಕೈ ಜಾಸ್ತಿ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಇದು ರಾತ್ರಿ ರಿಸೆಪ್ಷನ್ ಆ್ಯಂಡ್ ಬೆಳಗ್ಗೆ ಮುಹೂರ್ತದ್ದು. ಸೊ ನಾನು ಅಕ್ಕ ಬರಲಿಲ್ಲ. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.